ಪಟ್ಟಾಭಿಷೇಕ ಮಾಡಲಿಕ್ಕೆ ನಾವು ತಯಾರು ನಡೀತಾ ಇದ್ದೀವಿ. ಕುಮಾರಸ್ವಾಮಿ ಅವರು ಸೆಂಟ್ರಲ್ ನೋಡ್ಕೊತಾ ಇದ್ದಾರೆ, ಅವರಿಗೆ ಪಕ್ಷ ಸಂಘಟನೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಕಟ್ಟಬೇಕು ಅಂತ. ಅದು ಪಾರಂಪರ್ಯವಾಗಿ ಬಂದಿದೆ, ಹಂಗೆ ಬಂದಿದೆ. ಸೊ ಹಾಗಾಗಿ ಅವರಿಗೆ ಚನ್ನಪಟ್ಟಣದಲ್ಲಿ ಜನ ಬುದ್ಧಿವಾದ ಹೇಳಿದ್ರು ಅವ್ರು ಕೇಳಲಿಲ್ಲ. ಅದು ಮುಗಿದಿರ್ತಕ್ಕಂಥ ಅಧ್ಯಾಯ ನಿಮಗೆ ಇವತ್ತು ಬರ್ತ್ಕೊಂಡು ಹೋಗ್ತೀನಿ. JDS BJP ಜಾಯಿಂಟಾಗಿ ಎಲ್ಲೂ ಮಾಡ್ತಾ ಇಲ್ಲ, ಅವರೇ ಬೇರೆ ಇವರೇ ಬೇರೆ ಮಾಡ್ತವ್ರೆ. ಕುಮಾರಸ್ವಾಮಿ ಅವರು ಏನು ಕಲ್ಪನೆ ಇಟ್ಕೊಂಡು ಮಂತ್ರಿಯಾಗಿ ಹೋದ್ರು, ಅವ್ರಿಗೆ ₹1 ಅಧಿಕಾರ ಇಲ್ಲ. ಅಲ್ಲಿ ಕುಮಾರಸ್ವಾಮಿ ಅವರು ನೆಮ್ಮದಿಯಾಗಿಲ್ವಾ ಸರ್? ಅಲ್ಲಿ ಎಲ್ಲಿದ್ದಾರೆ? ಭದ್ರಾವತಿ VSL 1 ವಾರದಲ್ಲಿ ಶುರು ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟರು. ಮಿನಿಸ್ಟರ್ ಆಫ್ ಸ್ಟೇಟ್ ಹೇಳಿಕೆ ಕೊಡ್ತಾನೆ, ನಾವು ಮುಚ್ಚಕ್ಕೆ ತೀರ್ಮಾನ ತಗೊಂಡು ಅನೇಕ ವರ್ಷ ಆಯಿತು, ನಾವು ಅದನ್ನು ತೆಗೆಯಲ್ಲ. ಇವತ್ತಿನವರೆಗೂ ಕುಮಾರಸ್ವಾಮಿ ಬಾಯಿ ಬಿಡ್ತಾ ಇಲ್ಲ. ಇವರು TADA ತಗೊಂಡು ಪತ್ರಿಕೆ ಹೇಳಿಕೆ ಕೊಟ್ಕೊಂಡು ತಿರುಗ್ತಾ ಇದ್ದಾರೆ. ಯಾಕಬೇಕಂತ ಮಂತ್ರಿಗಿರಿ? ಸೌಕಾರರು ಆಳು ಮದುವೆ ಮಾಡ್ದಂಗೆ ವಿಜೃಂಭಣೆಯಿಂದ ಮದುವೆ, ಆ ಪರಿಸ್ಥಿತಿ ಆಗಿದೆ ಕುಮಾರಸ್ವಾಮಿ ಅವ್ರದ್ದು. ಕುಮಾರಸ್ವಾಮಿ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಏನೂ ಇಲ್ಲ, ನಿಮ್ಮಪ್ಪ ಪ್ರಧಾನಮಂತ್ರಿ ಆಗಿದ್ದವರು, ದೇಶ ನಡೆಸಿದವರು. ಆದರೆ ಇವತ್ತು ನೀವು ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಆಗಿದ್ದೀರಲ್ಲಿ. ಒಂದು PS ಇಟ್ಕೊಳ್ಳೋ ಅಧಿಕಾರ ನಿಮಗಿಲ್ಲ, ಒಂದು ನಿರ್ಣಯ ತಗೊಳ್ಳೋ ಅಧಿಕಾರ ನಿಮಗಿಲ್ಲ. ನಿರ್ಣಯ ತಗೋ ಅಧಿಕಾರ ಇದ್ದರೆ ನಿರ್ಣಯ ಮಾಡಿ, ಎಸ್ VSL ಶುಡ್ ಬಿ ಓಪನ್ ವಿತಿನ್ 7 days ಹೇಳಿ. ಆಗತ್ತಾ? ನಾನಿದ್ದಾಗ ನಮ್ಮ ಮಂತ್ರಿ ಕುಮಾರಸ್ವಾಮಿ ನಿಮ್ಮ ಅಪ್ಪರ ಕಾಲದಲ್ಲಿ ಏರ್ಲೈನ್ ಪಾಲಿಸಿಯನ್ನು, ಏರ್ಪೋರ್ಟ್ ಟಾಟಾದವ್ರು ಹೇಳಿದ್ರು ಬಿಲ್ಟ್ ಆಪ್ರೇಟ್ ಆ್ಯಂಡ್ ಓನ್. ನಾಳಿದ ನೋ, ಬಿಲ್ಟ್ ಆಪ್ರೇಟ್ ಆ್ಯಂಡ್ ಟ್ರಾನ್ಸ್ಫರ್.